ಎಲ್ಲರಿಗೂ ನಮಸ್ಕಾರ. ಪಾವಗಡ ಜನತೆಗೆ ಸಿಹಿ ಸುದ್ದಿ. ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯನ್ನು ಮುಂದಿನ ತಿಂಗಳು ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಸಮಾರಂಭ. ಪಾವಗಡ ತಾಲೂಕಿನ ಶಾಸಕ ಎಚ್.ವಿ. ವೆಂಕಟೇಶ್ ಅವರು ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯನ್ನು ಮುಂದಿನ ತಿಂಗಳು 6ನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಶಾಸಕ ಎಚ್.ವಿ. ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಅವರು ತಿರುಮಣಿ ಗ್ರಾಮದಲ್ಲಿ 76.6 ಲಕ್ಷ ವೆಚ್ಚದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಭೂಮಿ ಪೂಜೆ ಮತ್ತು 29.5 ಲಕ್ಷ ವೆಚ್ಚದ ನೂತನ ಪಶು ಆಸ್ಪತ್ರೆ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ತಿರುಮಣಿ ಭಾಗದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿರುವುದರಿಂದ ಈ ಭಾಗದಲ್ಲಿ ಅಭಿವೃದ್ಧಿಯು ಜಾಸ್ತಿಯಾಗಿದೆ. ಸುಮಾರು 7-8 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳನ್ನು ಮಾಡಲಾಗಿದೆ. ನಮ್ಮ ತಂದೆಯವರ ಕಾಲದಲ್ಲಿ ಮಾಡಿದ ಕಾಮಗಾರಿಗಳನ್ನು ನಾನು ಮುಂದುವರಿಸಲಾಗಿದೆ. ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಇತರರು ಸಿಸಿ ರಸ್ತೆ ಚರಂಡಿ ನಿರ್ಮಾಣಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇದನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಆ ಕಾಮಗಾರಿಗಳನ್ನು ಮಾಡಿಸಲು ಮುಂದಾಗುತ್ತೇನೆ ಎಂದರು. ಈಗ ಗುದ್ದಲಿ ಪೂಜೆ ಮಾಡಿರುವ ಕಾಮಗಾರಿಯನ್ನು ಶೀಘ್ರದಲ್ಲೇ ಉದ್ಘಾಟನೆ ಮಾಡುತ್ತೇನೆ ಎಂದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಬೈಪಾಸ್ ರಸ್ತೆಗೆ ಡಿಪಿಆರ್ ಮಾಡಿಸುವಂತೆ ಮನವಿ ಮಾಡಿದ್ದೇನೆ ಎಂದರು. ಅವರು ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯನ್ನು ಉದ್ಘಾಟನೆ ಮಾಡಲು ಪಾವಗಡಕ್ಕೆ ಬರಲಿದ್ದಾರೆ. ಅಂದು ನಮಗೆ ಬೇಕಾದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ಮನವಿಯನ್ನು ಸಲ್ಲಿಸಿ ಅದೇ ಅವರಿಂದ ಭರವಸೆಯನ್ನು ಪಡೆಯಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವರದರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್, ವೃತ್ತಿ ನಿರೀಕ್ಷಕರಾದ ಗಿರೀಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ, ಸಮಾಜ ಸೇವಕರಾದ ನಾನಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೋಕೇಶ್, ಮುಖಂಡರುಗಳಾದ ಚಲಪತಿ, ಮಲಿನೇನಿ ಜಯರಾಮ್, ರಾಮಚಂದ್ರ ರೆಡ್ಡಿ, ನಾಗರಾಜ್ ಸೇರಿದಂತೆ ಇತರೆ ಗಣ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮಾರುತಿ, MS ಮೀಡಿಯಾ. ತಿರುಮಣಿ ಭಾಗದಲ್ಲಿ ಸೋಲಾರ್ ಆಗಿರೋದ್ರಿಂದ ಡೆವಲಪ್ಮೆಂಟ್ ಹೆಚ್ಚಿನದಾಗಿ ಈ ಭಾಗ ಉತ್ತಮವಾದ ಡೆವಲಪ್ಮೆಂಟ್ ಆಗಿದೆ. ಈ ಭಾಗ ತಿರುಮಣಿ ಗ್ರಾಮದಲ್ಲೂ ಸಹ ಅನೇಕ ರಸ್ತೆಗಳನ್ನು ಮಾಡಿದ್ದೀವಿ. ಇಷ್ಟು ಒಂದು 7-8 ಕೋಟಿ, ಸುಮಾರು 7-8 ಕೋಟಿ ವೆಚ್ಚದಲ್ಲಿ CC ರಸ್ತೆ ಕಾಮಗಾರಿಗಳನ್ನು ನಮ್ಮ ತಂದೆಯವ್ರ ಕಾಲದಲ್ಲಿ ಸ್ಟಾರ್ಟ್ ಮಾಡಿದರು. ಕಳೆದ 5 ವರ್ಷಗಳಲ್ಲಿ ಇನ್ನೂ 1-2 ಕೋಟಿಯಷ್ಟು ಬೇಡಿಕೆ ಇಟ್ಟಿದ್ದಾರೆ ಅಧ್ಯಕ್ಷರು, ಊರಿನ ಮುಖಂಡರುಗಳೆಲ್ಲ. ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಡ್ರೈನೇಜ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಕೆಲವು ರಸ್ತೆಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. 7-8 ಕೋಟಿ ವೆಚ್ಚದಲ್ಲಿ ಮಾಡಿರೋ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಅದು ಎಷ್ಟಾಗುತ್ತೆ ನೋಡೋಣ. ಈಗ ತಾನೇ ಹೊಸ ನೂತನವಾದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಆದಷ್ಟು ಬೇಗ ಗುದ್ಲಿ ಪೂಜೆ ಮಾಡಬೇಕಂತ ಹೇಳಿ ಮಾನ್ಯ ಅಧ್ಯಕ್ಷರು, ಸದಸ್ಯರೆಲ್ಲ, ಊರಿನ ಗ್ರಾಮಸ್ಥರು ಅತಿ ಶೀಘ್ರದಲ್ಲೇ ಗುದ್ಲಿ ಪೂಜೆ ಮಾಡಿ 6 ತಿಂಗಳಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರು. ನಿರ್ಮಿತ ಕೇಂದ್ರದವರು ಇಲ್ಲಿ ಇಬ್ಬರು ವರ್ಷದಿಂದಲೇ ಕಂಪ್ಲೀಟ್ ಮಾಡಿ 6 ತಿಂಗಳಲ್ಲಿ ನೂತನವಾದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಪಶು ಆಸ್ಪತ್ರೆಗೆ 29.60 ಲಕ್ಷ 29,60,000 ವೆಚ್ಚದಲ್ಲಿ ಇದನ್ನು ಸಹ ಗುದ್ಲಿ ಪೂಜೆ ಮಾಡಿದ್ದೀವಿ. ಅದನ್ನು ಆದಷ್ಟು ಬೇಗ ಡೆಮಾಲಿಷ್ ಮಾಡಿ ಸ್ಟಾರ್ಟ್ ಮಾಡಬೇಕು. 6 ತಿಂಗಳಲ್ಲಿ ಈ 2 ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೇನೇನು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಪ್ರಾಮಾಣಿಕವಾಗಿ ಅವೆಲ್ಲ ನೆರವೇರಿಸ್ಕೊಡ್ತೀನಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ಭೇಟಿ ಮಾಡಿ ಪಾವಗಡ ಬೈಪಾಸ್ ರಸ್ತೆ ಸುಮ್ಮನೆ ಕಾಟಾಚಾರಕ್ಕೆ ನಾವು ಕೇಳಿದಾಗೆಲ್ಲ ನೀವು ಅಂತೀರಣ, ಯಾವುದೇ ಕಾರಣಕ್ಕೂ ಇದು ನಿಲ್ಲಂಗಿಲ್ಲ, DPR ರೆಡಿ ಮಾಡಿಸ್ಲಿಕ್ಕೆ ನೀವು ಬರೀರಿ ಅಂತೇಳಿ ಚೀಫ್ ಸೆಕ್ರೆಟರಿ ಅವ್ರಿಗೆ ಬರ್ಸಿದ್ದೀನಿ ನಿನ್ನೆ. ಅದು ಸಹ ಮಿನಿ ವಿಧಾನಸೌಧ ಪ್ರಸ್ತಾಪ ಮಾಡಿದೆ. 2ಕ್ಕೂ
ಮುಖ್ಯಮಂತ್ರಿಗಳು ಬರೆದಿದ್ದಾರೆ, ಆದಷ್ಟು ಬೇಗ ಇದನ್ನು ಶಾಂಕ್ಷನ್ ಮಾಡಿಕೊಡಿ ಅಂತ ಬರೆದಿದ್ದಾರೆ. ಡಿಪ್ಲೊಮಾ ಕಾಲೇಜನ್ನು ಪ್ರಸ್ತಾಪ ಮಾಡಿದ್ದೀನಿ. ಇವೆಲ್ಲನೂ 6ನೇ ತಾರೀಕು ತುಂಗಭದ್ರಾ ಕುಡಿಯುವ ನೀರು ಯೋಜನೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 13-14ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು 350 ಕೋಟಿ ಆ ಕಾಮಗಾರಿಯನ್ನ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ನಾನು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗ್ತಾರೆ, ಅವ್ರ ಕೈಯಲ್ಲೇ ಉದ್ಘಾಟನೆಯನ್ನ ಮಾಡಿಸ್ತೀನಿ ಅಂತ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ. ಅದೇ ರೀತಿ 6ನೇ ತಾರೀಕು ಅವರು ಡೇಟನ್ನು ಕೊಟ್ಟಿದ್ದಾರೆ. ನಮ್ಮ ಪಾವಗಡದಲ್ಲಿ ತುಂಗಭದ್ರಾ ಕುಡಿಯುವ ನೀರು ಯೋಜನೆಗೆ ಅವತ್ತು ಚಾಲನೆ ಮಾಡ್ತಾರೆ. ಅವತ್ತು ಬೈಪಾಸ್ ರಸ್ತೆ, ಮಿನಿ ವಿಧಾನಸೌಧ, ITI, ಡಿಪ್ಲೊಮಾ ಕಾಲೇಜ್ದ ಅವ್ರ ಬಾಯಿಂದನೇ ಅನೌನ್ಸ್ ಮಾಡಿಸ್ಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೆ ನೆನೆ ಹೇಳಿ ಬಂದಿದ್ದೀನಿ, ನೀವೇ ನಿಮ್ಮ ಬಾಯಲ್ಲಿ ಅನೌನ್ಸ್ ಮಾಡಿ ಬರಬೇಕು ಅಂತ. ಹಾಗಾಗಿ ಈ ಭಾಗದ 2,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಈಗ ಏನು ಜಮೀನುಗಳನ್ನು ಎಲ್ಲ ಅಗ್ರಿಮೆಂಟ್ಗಳು ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ SPTCL MD ರುದ್ರಪ್ಪಯ್ಯ ಅವರು, CEO ಅವರು, ನಾವು ರ್ಯಾಪ್ಟೆ ಪಂಚಾಯತಿಯಲ್ಲಿ ಸಭೆಯನ್ನು ಸೇರ್ತೀವಿ 3 ಗಂಟೆಗೆ. ಈ ದರ ನಿಗದಿ ಮಾಡಲಿಕ್ಕೆ ರೈತರಿಗೆ ಅದು ಏನು ನಿರ್ಧಾರ ಆಗುತ್ತೋ ಮಾಧ್ಯಮದವ್ರಿಗೆ ತಿಳಿಸ್ತೀವಿ. ಹಾಗಾಗಿ ಈ ಭಾಗದ ಎಲ್ಲ ನಮ್ಮ ಮುಖಂಡರುಗಳು ಸಹಕರಿಸಿದ್ದೀರಾ. ನಾನು ನಿಮಗೆ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ನಿಮ್ಮ ಈ ಸಂದರ್ಭದಲ್ಲಿ ತಿಳಿಸ್